ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಬರ ತಾಂಡವವಾಡ್ತಾ ಇದೆ. ಅದರಲ್ಲಿ ಧಾರವಾಡ ಕೂಡ ಒಂದು. ಧಾರವಾಡದಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಾ ಇದೆ. ಒಂದ್ ಕಡೆ ಬೆಳೆ ಹಾನಿ, ಮತ್ತೊಂದು ಕಡೆ ಮೇವು ಬೆಳೆಸೋದಕ್ಕೂ ಕೂಡ ರೈತರು ಪರದಾಡಬೇಕಾದಂತ ಪರಿಸ್ಥಿತಿಯಂತೆ ಧಾರವಾಡದಲ್ಲಿ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಧಾರವಾಡ ಜಿಲ್ಲೆಯ ರೈತರು ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಕೈ ಕೊಟ್ಟಿದೆ ಮಳೆ. ಮುಂಬರುವ ಬೇಸಿಗೆಯಲ್ಲಿ ಮೇವಿನ ಕೊರತೆ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಟ್ಯಾಂಕರ್ ನೀರಿನಿಂದ ಮೇವು ಬೆಳೆಸ್ತಿದ್ದಾರಂತೆ ರೈತರು. ಸರ್ಕಾರದಿಂದ ಇದುವರೆಗೂ ಓಪನ್ ಆಗಿಲ್ಲ ಮೇವು ಬ್ಯಾಂಕ್. ನಿನ್ನೆ ರಿಪಬ್ಲಿಕನ್ ಇದೇ ಸುದ್ದಿಯನ್ನ ಬಿತ್ತರಿಸಿತು. ಮೇವು ಬ್ಯಾಂಕ್ಗಳಲ್ಲೂ ಕೂಡ ಮೇವಿನ ಕೊರತೆ ಎದುರಾಗ್ತಾ ಇದೆ. ಪಾಪ ಜಾನುವಾರುಗಳು ಮೇವಿಲ್ಲದೆ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬಹುತೇಕ ಭಾಗಗಳಲ್ಲಿ. ಅದರಲ್ಲಿ ಧಾರವಾಡ ಕೂಡ ಒಂದು. ಒಂದ್ ಕಡೆ ಬೆಳೆ ಬೆಳೆದ್ರೂ ಕೂಡ ಅದರ ಫಸಲು ಕೈಗೆ ಬರ್ತಾ ಇಲ್ಲ. ಕಾರಣ ಮುಂಗಾರು ಹಿಂಗಾರು ಎರಡೂ ಮಳೆ ಕೈ ಕೊಟ್ಟಿರೋದ್ರಿಂದ ರೈತರ ಪರಿಸ್ಥಿತಿ ಹೇಳ್ತಿರೋದು. ಈಗ ಮೇವಿನ ಕೊರತೆ ಉಂಟಾಗುವ ಸಾಧ್ಯತೆ. ನಮ್ಮ ಪ್ರತಿನಿಧಿ ಡಿ.ವಿ. ಕಮಾರ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಎರಡು ಹಂಗಾಮಿನಲ್ಲಿ ಕೂಡ ಮಳೆ ಇಲ್ಲದೆ ಬರಗಾಲದಿಂದ ತಮ್ಮ ಬೆಳೆಯನ್ನು ಕಳೆದುಕೊಂಡಂತ ಧಾರವಾಡ ಜಿಲ್ಲೆಯ ರೈತರು ಈಗ ಏನಂತಂದ್ರೆ ಮುಂಬರುವ ದಿನಗಳಲ್ಲಿ ಮೇವಿನಿಂದ ತಮ್ಮ ಜಾನುವಾರುಗಳು ಬಸವಳಿಯಬಾರದು ಎಂದುಕೊಂಡೇನಂತಂದ್ರೆ ಮೇವನ್ನಾದ್ರೂ ಬೆಳೆಯೋಣ ಅಂತ ಈಗ ಟ್ಯಾಂಕರ್ಗಳಲ್ಲಿ ಮೊರೆ ಹೋಗ್ತಾ ಇದ್ರೆ. ನಾವೀಗ ನೋಡಬಹುದಾಗಿದೆ ಧಾರವಾಡದ ಎತ್ತಿನಗುಡ್ಡ ರೈತರೊಬ್ಬರು ಯಾವ ರೀತಿ ಟ್ಯಾಂಕರ್ ಅನ್ನು ಬಳಸಿ ಏನಂತಂದ್ರೆ ಜೋಳದ ಬೆಳೆಗೆ ನೀರು ಉಣಿಸ್ತಾ ಇದಾರೆ ಅನ್ನೋದನ್ನ ನಾವು ನೋಡಬಹುದು. ಸಂಪೂರ್ಣವಾಗಿ ಏನಂತಂದ್ರೆ ಮುಂಗಾರು ಸಮಯದಲ್ಲಿ ಕೂಡ ಅಂತಾರೆ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿತ್ತು. ಅವಾಗ ಏನಂತಾರೆ ಅಲ್ಪ ಸ್ವಲ್ಪ ಅಳೆದುಳಿದ ಮೇವು ಕೈಗೆ ಸಿಕ್ಕಿತ್ತು. ಆದ್ರೆ ಹಿಂಗಾರಿನಲ್ಲಿ ಏನಂತಾರೆ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿನಲ್ಲಿ ಅಂತಾರೆ ಯಾವುದೇ ರೀತಿ ಬೆಳೆ ಇಲ್ಲ. ಹೀಗಾಗಿ ಏನಂತಂದ್ರೆ ರೈತರು ತಮ್ಮ ಜಾನುವಾರುಗಳನ್ನು ಕೂಡ ಮಾರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇವಿಲ್ಲದೆ ಜಾನುವಾರುಗಳು ಮಾರೋದಕ್ಕೆ ಹೋದ್ರೆ ಮಾರ್ಕೆಟ್ ನಲ್ಲಿ ಜಾನುವಾರುಗಳನ್ನು ಕೂಡ ತೆಗೆದುಕೊಳ್ಳೋರು, ಯಾಕಂದ್ರೆ ಖರೀದಿ ಮಾಡೋರು ಬಳಿಯೂ ಏನಂತಾರೆ ಮೇವಿಲ್ಲ. ಸರ್ಕಾರ ಏನಂತಾರೆ ಮೇವು ಕಿಟ್ಗಳನ್ನ ವಿತರಣೆ ಮಾಡಿದೆ ಅಂತ ಹೇಳ್ತಾ ಇದ್ರೆ, ವಿತರಣೆ ಮಾಡಿರುವಂತಹ ಮೇವು ಕಿಟ್ಗಳನ್ನ ಬೆಳೆಯೋದಕ್ಕೆ ಏನಂತಂದ್ರೆ ನೀರಿನ ಕೊರತೆ ಎದುರಾಗ್ತದೆ. ಹೀಗಾಗಿ ಏನಂತಂದ್ರೆ ಸಾಕಷ್ಟು ರೈತರು ಅಂತಾರೆ ತಮ್ಮ ಮನೆಗೆ ಬೆಳೆ ಇಲ್ಲದೆ ಹೋದ್ರೆ, ಉತ್ಪನ್ನ ಇಲ್ಲದೆ ಹೋದ್ರೂ ನಡೆಯುತ್ತೆ, ನಮಗೆ ಆಹಾರ ಇಲ್ಲದೆ ಹೋದ್ರೂ ನಡೆಯುತ್ತೆ, ನಮ್ಮ ಜಾನುವಾರುಗಳಾದ್ರೂ ಬದುಕಿಕೊಳ್ಳಿ ಅನ್ನೋ ಒಂದು ಕಾರಣಕ್ಕಾಗಿ ಏನಂತಾರೆ ಈ ರೀತಿ ಏನಂತಂದ್ರೆ ಟ್ಯಾಂಕರ್ಗಳ ಮೂಲಕ ಏನಂತಾರೆ ನೀರನ್ನು ಉಣಿಸುವ ಮೂಲಕ ಏನಂತಾರೆ ಒಂದಷ್ಟು ಬೆಳೆಗಳನ್ನ ಮೇವಿಗಾಗಿ ಏನಂತಂದ್ರೆ ಬೆಳೆಯುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.